ಇದು ಕೇವಲ ಸೇತುವೆಯಲ್ಲ, 60 ವರ್ಷಗಳಿಂದ ಶರಾವತಿಯ ಹಿನ್ನೀರಿನಲ್ಲಿ ದ್ವೀಪವಾಸಿಗಳಂತೆ ವಾಸವಾಗಿ ನ್ಯಾಯಕ್ಕಾಗಿ ಹಲವಾರು ವರ್ಷಗಳಿಂದ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದವರ ಗೆಲುವು. ಇಂದು ರಾಜ್ಯಕ್ಕೆ ಬೆಳಕನ್ನು ನೀಡಲು ತಮ್ಮ ಭೂಮಿಯನ್ನ ಕಳೆದುಕೊಂಡು ಹೊರ ಜಗತ್ತಿನಿಂದ ದೂರವಿದ್ದು ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಅದೆಷ್ಟು ಜನರಿಗೆ ಸುದಿನ. 1960ರಲ್ಲಿ ಲಿಂಗನಮಕ್ಕಿ ಅಣೆಕಟ್ಟಿನಿಂದಾಗಿ ಸುಮಾರು 120 ಹಳ್ಳಿಗಳು ಮುಳುಗಡೆಯಾದವು. ಹಲವಾರು ತಲೆಮಾರುಗಳಿಂದ ವಾಸವಿದ್ದ ನೆಲವನ್ನ ಬಿಟ್ಟು ಬೇರೆಡೆಗೆ ವಲಸೆ ಹೋದವರದೆಷ್ಟು. ಮುಳುಗಡೆ ಸಂತ್ರಸ್ತರ ಮನವಿಗಳಿಗೆ ಬೆಲೆ ಕೊಡದ ಸರಕಾರಗಳು ಕೊನೆಗೂ ಕರುಣಿಸಿದ್ದೇ ಇಲ್ಲ ಅನ್ಸೇವೆ. ಯಾವುದೇ ರಸ್ತೆ ಮಾರ್ಗಗಳು ಇಲ್ಲದ ಜನರಿಗೆ ನದಿ ದಾಟಲು ಇದ್ದ ಏಕೈಕ ಮಾರ್ಗ ಸಿಗಂದೂರು ಲಾಂಚ್. ಆಸ್ಪತ್ರೆ, ಶಾಲೆ, ಕೋರ್ಟ್ ಕಚೇರಿ ಮತ್ತು ದಿನನಿತ್ಯದ ಕೆಲಸಗಳಿಗೆ ಈ ಭಾಗದ ಜನರ ಅಗತ್ಯ ಸೇವೆಗಳಿಗೆ ಜನರು ಲಾಂಚ್ ಅನ್ನು ಅವಲಂಬಿಸಬೇಕಾಯಿತು. ಕೆಲವೊಮ್ಮೆ ಲಾಂಚ್ ತಾಂತ್ರಿಕ ದೋಷದಿಂದಾಗಿ ಹಾಗೂ ನೀರಿನ ಮಟ್ಟ ಕಡಿಮೆಯಾಗಿ ಲಾಂಚ್ ಸೇವೆ ಕಡಿತಗೊಂಡಾಗ ಇಲ್ಲಿನ ಜನ ಪಟ್ಟ ಕಷ್ಟದ ದಿನಗಳು ಇನ್ನು ಕಣ್ಣ ಮುಂದಿದೆ. ಅಂಬಾರಗೊಡ್ಲು, ಕಳಸವಳ್ಳಿ, ಸಿಗಂದೂರು ಮತ್ತು ಹಲವಾರು ಮುಳುಗಡೆ ಹಳ್ಳಿಗಳ ಜನರ ಹಲವಾರು ವರ್ಷಗಳ ಕನಸು ಕೊನೆಗೂ ನನಸಾಗುವ ಸಮಯ ಬಂದೇ ಬಿಟ್ಟಿದೆ. ತಾಯಿ ಸಿಗಂದೂರು ಚೌಡೇಶ್ವರಿಯ ಆಶೀರ್ವಾದ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ಫಲವಾಗಿ ಸುಮಾರು 2.44 ಕಿಲೋಮೀಟರ್ ಉದ್ದದ ಭಾರತದ 2ನೇ ಅತಿ ಉದ್ದದ ಸಿಗಂದೂರು ಸೇತುವೆ ಉದ್ಘಾಟನೆಗೊಳ್ಳುತ್ತಿರುವುದು ಅತಿ ಸಂತೋಷದ ದಿನವಾಗಿದೆ. ನಮ್ಮವರಿಗಾಗಿ ತಮ್ಮ ಭೂಮಿಯನ್ನ ಕಳೆದುಕೊಂಡ ಸಾಗರ ತಾಲೂಕಿನ ಜನತೆಗೆ ಕರ್ನಾಟಕ ಜನತೆಯ ಪರವಾಗಿ ಅಭಿನಂದನೆಗಳು.